ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ, ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ರಚಿತಾ, ಊರು ಬೀದರ್, ವಯಸ್ಸು 26 ವರ್ಷ ತುಂಬಿದೆ. ಶಿಕ್ಷಣ ಎಂಎ ಮಾಡಿದ್ದಾರೆ. ಗಂಡ ನಿಧನರಾಗಿದ್ದಾರೆ. ಸಮಸ್ಯೆ ಎರಡನೇ ಮದುವೆ ಆಗಬೇಕು. ಆಸೆ ಹೊಸ ಜೀವನಕ್ಕೆ ಕಾಲಿಡುವುದು. ಅನುಭವ ಗಂಡನಿಂದ ಆಗಿದೆ. ರಾಶಿ ತುಲಾ ರಾಶಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಟೊಯೋಟಾ ಇನೋವಾ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲ ಗಂಡನ ಅನುಭವಗಳು. ದುಡ್ಡಿಗೆ ಬಡತನ ಇದ್ದರು, ಪ್ರೀತಿಗೆ ಯಾವತ್ತೂ ಬಡತನ ಇರಲಿಲ್ಲ. ದೈಹಿಕ ಸುಖ ಕೊಟ್ಟು ಮಾನಸಿಕ ನೆಮ್ಮದಿ ನೀಡಿ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಒಳ್ಳೆಯ ಮನುಷ್ಯನಾಗಿ ಬಾಳುತ್ತಿದ್ದ ನನ್ನ ಗಂಡ ರಸ್ತೆ ಅಪಘಾತವೊಂದರಲ್ಲಿ ನಿಧನರಾದರು. ನನಗೆ ಇನ್ನೂ ಮಕ್ಕಳು ಆಗಿಲ್ಲ. ಮಾನಸಿಕವಾಗಿ ತುಂಬಾ ಕುಂದು ಹೋಗಿದ್ದೇನೆ. ಏನು ಮಾಡಬೇಕು ಅನ್ನುವುದೇ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ದೈಹಿಕ ಸುಖ ಅಂತೂ ತುಂಬಾನೇ ಬೇಕು ಅಂತ ಅನಿಸುತ್ತಾ ಇದೆ. ನೀವೇ ಹೇಳಿ, ನಾನು ಏನು ಮಾಡಬೇಕು ಅಂತ. ಹೊಸ ಹುಡುಗನ ಸ್ವಭಾವ ಹೀಗಿರಲಿ. ಗಂಡನಾಗಿ ಸ್ನೇಹಿತನಾಗಿ ಮಧುರ ಬಾಂಧವ್ಯವನ್ನ ಹೊಂದಿರಬೇಕು. ಯಾವುದೇ ಕಾರಣಕ್ಕೂ ನನಗೆ ಹೊರಗಡೆ ಕೆಲಸಕ್ಕೆ ಕಳಿಸಬಾರದು. ಜಾತಿಯ ಬಗ್ಗೆ ಯಾವುದೇ ಅಭ್ಯಂತರ ಇಲ್ಲ. ಒಳ್ಳೆಯ ಮನುಷ್ಯನಾಗಿದ್ದರೆ ಸಾಕು. ಇಬ್ಬರು ಸ್ನೇಹ ಜೀವಿಯಾಗಿ ಬಾಳೋಣ, ಓಕೆನಾ? ಯಾವುದೇ ಕೆಟ್ಟ ಚಟಕ್ಕೆ ದಾಸನಾಗಿ ಇರಬಾರದು, ಅಷ್ಟೇ ಸಾಕು. ಪುಟ್ಟದೊಂದು ಮನೆ ಇದ್ದರೆ ಸಾಕು. ಪ್ರೀತಿಗೆ ಕಡಿಮೆ ಇರಬಾರದು. ಆಸ್ತಿ ಅಂತಸ್ತಿಗೆ ಮದುವೆ ಆಗುತ್ತಿಲ್ಲ. ದೈಹಿಕ ಸುಖ ಬೇಕು ಅಷ್ಟೇ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2019 ಟೊಯೋಟಾ ಇನೋವಾ ಕ್ರೆಸ್ಟಾ 2.4 ವಿ ಡೀಸೆಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 19,75,000 ಆಗಿರುತ್ತೆ. 2019 ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 1,40,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2019 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 2393 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ ಇನ್ ಲೈನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 148 BHP ಮತ್ತು RPM ಬಂದು 3400 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 343 NM ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.